ಚಂದ್ರ ನಾಡಿ ಭೇದನೆ ಪ್ರಾಣಾಯಾಮ ನಿಮಗೆ ಹೇಳಿದ್ದೀನಿ. ಆಮೇಲೆ ಸಹಜ ಪ್ರಾಣಾಯಾಮ ಯಾವ ಥರ ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ 3 ಡೈಮೆನ್ಷನಲ್ ಪ್ರಾಣಾಯಾಮನೂ ಇದೆಲ್ಲ ಹೆಸರುಗಳು ಒಂದೇ. ಪ್ರಾಣ ಯಾವ ಥರ ತಗೋಬೇಕಂದ್ರೆ ಕೆಳಗಡೆಯಿಂದ ಮೂಲಾಧಾರದಿಂದ ಕೆಳಗಡೆಯಿಂದ ಮೇಲಕ್ಕೆ, ಒಳಗಡೆ ಚಾರಣಂ, ಒಳಗಡೆ ಪ್ರಾಣ ಯಾವ ಥರ ಎಳ್ಕೋಬೇಕು ಅನ್ನೂ ಹೇಳಿದ್ದೇನೆ. ಆಮೇಲೆ ಮೂಗು ಕಡೆ ಕಳಿಸ್ದೇನೆ ಕೆಳಗಡೆ ತಳ್ಳಿ, ಕೆಳಗಡೆಗೆ ತಗೊಳ್ಳುವಾಗ ನೋಡಿ ಎಳ್ಕೊಳ್ಳಿ ಮೇಲಕ್ಕೆ, ಇಲ್ಲಿಂದ ಮೇಲಕ್ಕೆ ಹೋಯ್ತು, ಆಮೇಲೆ ಕೆಳಗಡೆ ತಳ್ಳಿ, ನೋಡಿ ಇನ್ನೊಂದ್ಸತಿ ಮೇಲಕ್ಕೆ ಹೋಯ್ತು, ಆಮೇಲೆ ಈ ಪ್ರಾಣಾಯಾಮದಿಂದ ಆಮೇಲೆ ಸೂರ್ಯ ಚಂದ್ರ ನಾಡಿ ಭೇದನೆ ಪ್ರಾಣಾಯಾಮ ಹೇಳಿದ್ದೀನಿ. ಈ ಥರ ಮಾಡೋದು. ಆಮೇಲೆ ಈ ಪ್ರಾಣಾಯಾಮ ಯಾವ ಪ್ರಾಣಾಯಾಮ ಮಾಡಿದ್ರೂ ಅದು ರೂಲ್ಸ್ ಅಂತ ಒಂದಿದೆ, ಅದನ್ನು ಹೇಳಿದ್ದೀನಿ. ಸಹಜವಾಗಿ, ಸರಳವಾಗಿ, ದೀರ್ಘವಾಗಿ, ಸಮಾನವಾಗಿ, ಪೂರ್ಣವಾಗಿ, ಆಮೇಲೆ ಮಂತ್ರ ಸಹಿತವಾಗಿ ಈ ಉಸಿರುಗಳು ಮೇಲಕ್ಕೆ, ಇಲ್ಲಿಂದ ಮೇಲಕ್ಕೆ, ಇಲ್ಲಿಂದ ಕೆಳಗಡೆಗೆ ಆ ಥರ ಬರಬೇಕು. ಇಲ್ಲಿ ಸ್ವಲ್ಪ ಶಬ್ದ ಮಾಡ್ಕೊಳ್ಳಿ. ಯಾಕೆ ಶಬ್ದ ಮಾಡ್ಕೊಳ್ತೇವೆ? ಐಡೆಂಟಿಫೈ ಮಾಡೋದಕ್ಕೆ. ಹಿಂಗೆ ಮಾಡಿದ್ರೆ ಮೇಲಕ್ಕೆ ಇಲ್ಲಿಂದ ಮೇಲಕ್ಕೆ ಹೋಗುತ್ತೆ ಸ್ವಲ್ಪ ಅಲ್ಲಿ, ಆಮೇಲೆ ಬಿಡುವಾಗ ಅಂದರೆ ಇಲ್ಲಿಂದ ಸ್ವಲ್ಪ ಹೋಗುತ್ತೆ, ಇಲ್ಲಿ ಹೋಗುತ್ತೆ, ಇಲ್ಲ ಅಂತಲ್ಲ, ಬಟ್ ಅಲ್ಲಿ ಕಮ್ಮಿ ಹೋಗಲಿ ಅಂತ. ಪರ್ಪಸ್ ಆಫ್ ದಿ ಪ್ರಾಣಾಯಾಮ ಈಸ್ ನಾಟ್ ಟು ಯೂಸ್ ದಿಸ್ ಒನ್ ಎಕ್ಸ್ಟರ್ನಲ್ ಬ್ರೀದಿಂಗ್. ವಿ ಆರ್ ಗೋಯಿಂಗ್ ಟು ಯೂಸ್ ಓನ್ಲಿ ಇಂಟರ್ನಲ್ ಪ್ರಾಣ ಆ್ಯಸ್ ಅ ಪ್ರಾಣಾಯಾಮ ಅಂತ ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಇಲ್ಲೇ ಬಾಚೆಯಿಂದ ತಗೊಂಡ್ರೆ ಅದು ಹಾಲೋ ಬ್ರೀದಿಂಗ್ ಆಗುತ್ತೆ, ಅದು ಬ್ರೀದಿಂಗ್ ಮೇಲೇ ಇರುತ್ತೆ, ಪೂರ್ತಿ ಕಣಗಳೆಲ್ಲ ಹೋಗೋದಿಲ್ಲ. ಅದಕ್ಕೆ ಈ ಸಹಜ ಪ್ರಾಣಾಯಾಮ ಆಗಲಿ, 3 ಡೈಮೆನ್ಷನಲ್ ಪ್ರಾಣಾಯಾಮ ಆಗಲಿ, ಆಮೇಲೆ 3 ಸೆಕ್ಷನಲ್ ಪ್ರಾಣಾಯಾಮ ಆಗಲಿ ಒಂದೇ ಹೆಸರು. ಆಮೇಲೆ ಇಲ್ಲಿಂದ ಹೊಟ್ಟೆ ಕದಲಬೇಕು, ಚೆಸ್ಟು ಕದಲಬೇಕು, ಆಮೇಲೆ ಈ ಕಾಲರ್ ಬೋನು ಕದಲಬೇಕು, ಇನ್ನೂ ಮೇಲಕ್ಕೆ ಹೋಗಬೇಕು ತಗೊಳ್ಳುವಾಗ ಪ್ರಾಣ. ಆದರೆ ಉಸಿರು ಕೆಳಗಡೆಯಿಂದ ತಗೊಳ್ಳುವಾಗ ಆಮೇಲೆ ಮೇಲಿಂದ ಎಷ್ಟು ದೂರ ಬರುತ್ತೆ ಇದು? 20 ಇಂಚಿಂದ 16 ಇಂಚಿ, ಇಲ್ಲಾಂದರೆ 20 ಇಂಚಿಂದ ಮೇಲೆ ಹಿಂಗೆ ಬರುತ್ತೆ. ಆಮೇಲೆ ಕೆಳಗಡೆ ಹಿಂಗೆ ಹೋಗುತ್ತೆ. ನಿಧಾನವಾಗಿ 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 ಆ ಥರ ಶ್ವಾಸ ಮೇಲೆ ಧ್ಯಾಸ ಅನ್ನೋ ಪ್ರಿನ್ಸಿಪಲ್ ಯೂಸ್ ಮಾಡಿಕೊಂಡು ನೀವು ಈ ಪ್ರಾಣಾಯಾಮ ಮಾಡ್ಕೋಬೋದು. ಇವಾಗ ಇನ್ನೊಂದು ಪ್ರಾಣಾಯಾಮ ಹೇಳ್ತೀನಿ ನಿಮಗೆ. ಇದಕ್ಕೆ ಮುದ್ರೆ ಏನಂದರೆ ಈ ಪ್ರಾಣ ಮುದ್ರೆ ಅಂತ ಗೊತ್ತು ನಿಮಗೆ. ಈ ಪ್ರಾಣ ಮುದ್ರೆ ಮಾಡಿ ಆ ಪ್ರಾಣಾಯಾಮಗಳು ಮಾಡಿದ್ರೆ ಈ ಪ್ರಾಣವಾಯು ಉದ್ಧಾರ ಹಾಗೂ ಪ್ರಾಣವಾಯು ಪರಿಮಾಣ ಜಾಸ್ತಿ ಆಗುತ್ತೆ. ಶಕ್ತಿ, ಪ್ರಾಣ ಶಕ್ತಿ ಮೇಲಿಗೆ ಬರುತ್ತೆ.